ನಟರಾಗಿರುವಂತಹ ಮುಖ್ಯಮಂತ್ರಿ ಚಂದ್ರು ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ನಮಸ್ಕಾರ ಸರ್, ವಿಚಾರ ಕೇಳಿ ತುಂಬಾ ಆಘಾತ ಆಗಿರುತ್ತೆ ಎಲ್ರಿಗೂ ಕೂಡ. ಇಲ್ಲ, ಅದು ಇಡೀ ದೇಶದಲ್ಲೇ ದುಃಖ ಪಡುವಂತ ದಿನ. ಯಾಕೆಂತಂದ್ರೆ ಆ ತರದ ಒಬ್ಬ ಸಂಗೀತ ಹಾಡ್ಗಾರಿಕೆ ಇರ್ತಕ್ಕಂಥವ್ರು ಎಲ್ಲ ರೀತಿಯಲ್ಲೂ ಕೂಡ ಒಂದು ಯಾವುದೇ ಆಂಗಿಕ ಅಭಿನಯ ಆ ಥರದ್ದು ಏನೂ ಇಲ್ಲದೆ ಒಂದು ಮೈಕ್ ಮುಂದೆ ನಿಂತ್ಕೊಂಡು 47-48 ಹಾಡುಗಳನ್ನ ಬೇರೆ ಬೇರೆ ಕನ್ನಡನೂ ಸೇರಿ ಭಾರತೀಯ ಬೇಕಾದಷ್ಟು ಭಾಷೆಗಳಲ್ಲಿ ಹಾಡಿ ಬರೀ ಹಾಡಿರೋದಲ್ಲಮ್ಮ, ಅದಕ್ಕೆ ಭಾವ ತುಂಬಿದ್ದಾರೆ, ಭಾವನೆ ತುಂಬಿದ್ದಾರೆ. ಮತ್ತು ಬರೀ ಅವ್ರು ಹಾಡು ಹೇಳ್ತಾರೆ ಅನ್ನೋದಕ್ಕಿಂತ ಹಾಡಲ್ಲೇ ಮುಳುಗೋಗ್ತಿದ್ರು. ಅಂದ್ರೆ ಸರಸ್ವತಿ ದೇವತೆ ಸರಸ್ವತಿ ಇದಾರಲ್ಲ, ಅವರು ಇವ್ರ ಮುಖೇನ ಎಷ್ಟೋ ಹೇಳೋದಕ್ಕೋಸ್ಕರವೇ ಅವ್ರಿಗೆ ಕಂಠದಲ್ಲಿ ಸೇರ್ಕೊಂಡ್ಬಿಟ್ಟಿದ್ರೇನೋ ಅನ್ನೋ ರೀತಿಯಲ್ಲಿ ಭಾವನೆ ಆಗ್ತಾ ಇತ್ತು. ಎಲ್ಲ ಭಾಷೆ ಗೊತ್ತಿಲ್ದಿದ್ರು ಅದ್ರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ತಪ್ಪಿಲ್ದಾಗೆ, ಆಮೇಲೆ ಇಂಥ ತಪ್ಪು ಅಂತ ಹೇಳಂಗೆ ಇಲ್ಲ, ಎಲ್ಲವೂ ಸಂಪೂರ್ಣ ಇನ್ನೊಂದ್ಸತಿ ಕೇಳ್ಬೇಕು ಅಂದ್ರೆ ಒಂದು ಹಾಡನ್ನ 106 ಸತಿ ಕೇಳಿದ್ರು ಬೇಸರ ಆಗಲ್ಲ. ಮತ್ತು ಎಷ್ಟೋ ಸಂಕಟಗಳು ಪರಿಹಾರ ಆಗ್ತಿತ್ತು ಅವರ ಧ್ವನಿ ಮಾಧುರ್ಯವನ್ನು ಕೇಳಿದ್ರೆ, ಗಾನ ಗಂಧರ್ವಿ. ಅಂದ್ರೆ ನಾನು ಹೇಳ್ತಿರೋದು ಅದೇನೆ, ಒಂದು ಸರಸ್ವತಿ ಅವ್ರ ಕಂಠದಲ್ಲಿ ಕೂತ್ಕೊಂಡು ನಾನು ನಿಮ್ಮ ಮುಖೇನ ಬರ್ತಾ ಇದ್ದೀನಿ ಎಲ್ರಿಗೂ ತಿಳಿಸೋದಕ್ಕೆ ಅನ್ನೋ ತರ ಇದ್ದಂಗಿತ್ತು. ನನಗಂತೂ ಬಹಳ ನೋವಾಗಿದೆ. ನನಗೇನ್ ಸಂಗೀತ ಹಾಡಕ್ ಬರೋದಿಲ್ಲ, ಆದ್ರೆ ಕೇಳೋವಾಗ ಆಗ್ತಕ್ಕಂತ ಆನಂದ ಸಂತೋಷ ಇದೆಯಲ್ಲ, ಅದು ನನ್ನಂತವರಲ್ಲ ಕೋಟ್ಯಾಂತರ ಜನಕ್ಕೆ ವಿದೇಶದಲ್ಲೂ ಸೇರಿಸಿ ಆಗಿದೆ. ಒಂದು ಅನಾರೋಗ್ಯ ಮತ್ತು ವಯಸ್ಸು ಇವೆಲ್ಲ ನೋಡಿದಾಗ ಅದು ಏನು ಮಾಡಕ್ಕಾಗಲ್ಲ. ಅವರ ಶಾಂತಿಗೆ, ಅವ್ರ ಕುಟುಂಬಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಮತ್ತೊಮ್ಮೆ ಅವರು ಹುಟ್ಟಿ ಬರ್ಲಿ ಅಂತ ನಾನು ಆಶಿಸ್ತೀನಮ್ಮ. ಸರ್, ಅವರನ್ನ ಭೇಟಿ ಆಗಿದ್ದು ಅಥವಾ ಮಾತನಾಡಿದ್ದು ಅದೇನಾದ್ರೂ ವಿಚಾರಗಳಿದೆಯಾ? ಇಲ್ಲ, ಬಹಳ ಹಿಂದೆ ಭೇಟಿ ಆಗಿಲ್ಲ. ಇಲ್ಲ, ಹಾಡಕ್ ಬಂದಾಗ ಇಲ್ಲಿ ಕರ್ನಾಟಕದಲ್ಲಿ ಏನಕ್ಕೋ ಬಂದಾಗ ಒಂದು ಸುದ್ದಿ ಆಗ್ತಿತ್ತು, ಜಾನಕಮ್ಮನವ್ರು ಹಾಡಕ್ ಬರ್ತಿದ್ದಾರೆ ಅಂದ್ರೆ ಅದೊಂದು ದೊಡ್ಡದಲ್ವಾ. ಅಲ್ಲಿ ದೂರದಿಂದ ನಿಂತ್ಕೊಂಡು ನೋಡಿ ನಮಸ್ಕಾರ ಮಾಡಿದ್ದೀನಿ ಹೊರತು ಭೇಟಿ ಆಗುವಂತ ನನಗೆ ಅವಕಾಶ ಸಿಗ್ಲಿಲ್ಲ. ಅವಾಗಿನ್ನು ನಾನು ಹೆಚ್ಚು ಪ್ರಚಾರದಲ್ಲಿರ್ಲಿಲ್ಲ. ನಾನು ಹೇಳ್ತಿರೋದು 80ರ ದಶಕದಲ್ಲಿ. ಆ ಟೈಮಲ್ಲಿ ನಾನು ಇನ್ನು ಹುಡುಗ ಹೊಸದಾಗಿ ಎಂಟ್ರಿ ಆಗಿದ್ದೆ. ನಮಸ್ಕಾರ ಆಗ್ತಕ್ಕೆ ತುಂಬಾ ನಮಸ್ಕಾರ ಅಂತ ಹೇಳಿದ್ರು. ಆಮೇಲೆ ಮಾತಾಡೋದಕ್ಕೂ ಭಯ ಇರತ್ತೆ ನಮ್ಗೆ. ಸುಮಾರು ಜನ ಅವ್ರ ಜೊತೆಲಿ ಇರೋರು, ದೊಡ್ಡವರು ಇರೋರು, ನಿರ್ಮಾಪಕರು ನಿರ್ದೇಶಕರು ಇರೋರು. ಅವ್ರು ನೋಡಿದ್ರೆ ಆ ತರದ ಎಲ್ಲಾ ಹಾಡುಗಳನ್ನು ಬೇರೆ ಬೇರೆ ಹಂಗೆ ಒಂದೇ ತರ ಸುಮ್ಮನೆ ನಿಂತ್ಕೊಂಡು ಆಡ್ತಿರೋದು ನೋಡಿದ್ರೆ ಎಲ್ಲ ಭಾವ ಬರ್ತಿತ್ತು. ಅದರೊಳಗಡೆ ಸ್ವರಗಳು, ರಾಗಗಳು ಎಲ್ಲ ಮುಖದಲ್ಲಿ ಮಾತ್ರ ಶಾಂತ ಭಾವದಿಂದ ಆಡ್ತಿದ್ರು. ಅದೆಂತದ್ದನ್ನ ಹಾಡಾಗಿರ್ಲಿ, ಅದು ಬಹಳ ಕಷ್ಟವಾದ ಕೆಲಸ. ಹಾಗಾಗಿ ಹೆಚ್ಚು ನನಗೆ ಏನು ಹೇಳಕ್ ಹೋಗಲ್ಲ, ಬಟ್ ಪ್ರೀತಿಸ್ತಿದ್ದೆ, ಬಹಳ ಅಭಿಮಾನಿ. ನಾನು ಅದೇ ಹೇಳ್ದಲ್ಲ, ಆದಷ್ಟು ಬೇಗನೆ ಇನ್ನೊಬ್ರು ಹುಟ್ಟು ಬರ್ಲಿ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅಂತ ನಾನು ಬೇಡ್ತೇನೆ. ಅವರ ಧ್ವನಿ ಅಂತೂ ಅದ್ಭುತ, ಅದ್ರಲ್ಲಿ ಎರಡು ಮಾತಿಲ್ಲ. ಜೊತೆಗೆ ಸರಳವಾದಂತಹ ವ್ಯಕ್ತಿತ್ವ ಇದೆ. ಎಷ್ಟು ಸಿಂಪಲ್ ಸರ್. ಅವ್ರ ಫೋಟೋಗಳನ್ನ ಕೂಡ ನಾವು ಪ್ಲೇ ಮಾಡ್ತೇವೆ. ಕೇಳಿದ್ದೆ ಎಲ್ಲಾ ಕಡೆ ಹೋದಾಗ್ಲೂ ಕೂಡ ಒಂದು ಸೆಲೆಬ್ರಿಟಿ ಅನ್ನೋ ತರದಲ್ಲಿ ಒಂದು ದಿಮಾಕ್ ಆಗ್ಲಿ, ಒಂದು ಅಹಂ ಆಗ್ಲಿ ಎಲ್ಲೂ ತೋರಿಸ್ಕೊಂಡಿಲ್ವಂತ. ಈಗ ರಾಜ್ಕುಮಾರ್ ಅವ್ರನ್ನ ಹತ್ರದಿಂದ ನೋಡಿದ್ನಲ್ಲ, ಅವರನ್ನ ಹತ್ರದಿಂದ ನೋಡಿದಾಗ ಜಾನಕಮ್ಮ ಅವರ ಗುಣಗಳು ಅಷ್ಟೇ ಸ್ತರದಲ್ಲಿತ್ತು ಅನ್ನೋದನ್ನ ನಾನು ಕೇಳಿ ಬಂದಿದ್ದೆ. ಏನೋ ಒಂದು ಅವರ ರೀತಿಯಲ್ಲಿ ಬರೋರು ಸರಳವಾಗಿ ಡೌನ್ ಟು ಅರ್ತ್ ಇದ್ದಂತ ಒಂದು ಮಾತೆ ಅಂತ ನನಗೆ ಅನ್ನಿಸ್ತಾ ಇದೆ. ಧನ್ಯವಾದಗಳು ಸರ್ ಮಾತನಾಡಿದಕ್ಕಾಗಿ ಪವರ್ ಟಿವಿ ಜೊತೆ. ಥ್ಯಾಂಕ್ ಯು.